ಹಾಯ್ ಎಲ್ಲರಿಗೂ, ನಾನಿವತ್ತು ಅರ್ಧ ಕಪ್ಪು ರವೆ ಮತ್ತು 1 ಕಪ್ಪು ಬಟಾಣಿಯಿಂದ ಫಟಾಫಟ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಯನ್ನು ಮಾಡ್ತಾಯಿದ್ದೇನೆ. ಅದಕ್ಕಿಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಇದು ಬಟಾಣಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ, ಮತ್ತು ಸ್ವಲ್ಪ 1 ಪೀಸಿನ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ 2 ತಗೊಂಡಿದ್ದೇನೆ. ಈಗ ಇದನ್ನು ಪೇಸ್ಟ್ ಮಾಡಿ ತರಬೇಕು. ಈಗ ಪೇಸ್ಟ್ ಆಗಿದೆ ನೋಡಿ. ಈಗ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲದ್ರೆ ಕೆಂಪು ಮೆಣಸಿನಕಾಯಿ ಏನಿರುತ್ತೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಒಂದನ್ನು ಹಾಕ್ತಿದ್ದೇನೆ. 1 ಈರುಳ್ಳಿ ಸಾಕು. ನೆಕ್ಸ್ಟ್ ಕಟ್ ಮಾಡಿದಂತಹ ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಮಾಡಿಟ್ಟಂಥ ಪೇಸ್ಟನ್ನು ಹಾಕಬೇಕು. ಈಗ ಪೇಸ್ಟ್ ಹಾಕಿದ್ದೇನೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾನು 1 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ. ಇದನ್ನೀಗ ಒಂದು ಸಲ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಗಿದೆ. ಹೀಗೆ ಇದಕ್ಕೆ ಈಗ 1 ಕಪ್ಪಿನಷ್ಟು 1/4 ಕಪ್ಪಿನಷ್ಟು ಕ್ಯಾರೆಟ್ ತೊಗೊಂಡಿದ್ದೇನೆ. ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೇನೆ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ರವೆಯನ್ನು ತಗೊಂಡಿದ್ದೇನೆ. 1 ಕಪ್ ನೀರಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ರವೆಯನ್ನು ತಗೊಂಡಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೀಗ ಆಗಿದೆ. ಮತ್ತು ಇದನ್ನು ತಣ್ಣಗಾಗಲು ಬಿಡಬೇಕು. ಈಗ ಇದು ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಬೋದು. ಈಗ ಇದನ್ನು ಉಂಡೆ ಮಾಡಬೇಕು. ಈ ರೀತಿಯಾಗಿ ನೋಡಿ, ಇಷ್ಟು ದೊಡ್ಡ ಉಂಡೆ ಮಾಡಬೇಕು. ಈಗ ಇದನ್ನು ಗೋಧಿ ಹಿಟ್ಟಲ್ಲಿ ಅದ್ಬಿಟ್ಟು ಮೆತ್ತಗೆ ಇದನ್ನು ಈಗ ಲಟ್ಟಿಸಬೇಕು. ಇದನ್ನು ಚಪಾತಿ ಥರ ಫಟಾಫಟ ಲಟ್ಟಿಸ್ಲಿಕ್ಕೆ ಆಗಲ್ಲ. ನಿಧಾನಕ್ಕೆ ಲಟ್ಟಿಸ್ತಾ ಹೋಗಬೇಕು. ನಿಧಾನವಾಗಿ ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಅಂಟದಾಗೆ ಮಾಡಿ ನಿಧಾನಕ್ಕೆ ಲಟ್ಟಿಸಬೇಕು. ಈಗ ನೋಡಿ, ನಾನು ಈ ರೀತಿಯಾಗಿ ಲಟ್ಟಿಸಿದ್ದೇನೆ. ಈಗ ನೋಡಿ, ಇದಾಗಿದೆ. ಇನ್ನು ಜಾಸ್ತಿ ಲಟ್ಟಿಸ್ಲಿಕ್ಕೆ ಹೋದರೆ ಕಟ್ಟಾಗುತ್ತೆ. ಈಗ ನಾನಿಲ್ಲಿ ಒಂದು ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಇದರ ಮೇಲೆ ಇದನ್ನು ಹಾಕ್ಬಿಟ್ಟು ಇದನ್ನು 2 ಸೈಡ್ ಸಹ ಫ್ರೈ ಮಾಡಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿ ಕಲರ್ ಬರಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿಸಬೇಕು. ನೋಡಿ, 2 ಸೈಡ್ ಸಹ ಕಲರ್ ಬಂದಿದೆ. ಇದೀಗ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ. ಥ್ಯಾಂಕ್ ಯು.